Welcome back to English SPM English tutorial. Today we are going to discuss about prepositions, place of preposition, time of preposition, direction of preposition. Okay, here ಇಲ್ಲಿ ಇಷ್ಟು prepositions ಇದೆ. In, at, on, above, over, around, into, upon, between, among, towards, through, along, across, from, to, ಅಂಡರ್, ಬಿಫೋರ್, ಬಿಹೈಂಡ್, ಅವೇ, ಔಟ್ ಆಫ್ ಅಂತ. ಓಕೆ, ಸೊ ಹಿಯರ್ ಫ್ರೆಂಡ್ಸ್ ನೋಡಿ, ನೀವೊಂದು ಮನೇಲಿದ್ದೀರಾ, ಒಳಗಡೆ ಇದ್ದೀರಾ ಅಂತಂದರೆ ನೀವು ಎಲ್ಲಿದ್ದೀರಾ ಅಂತ ಕೇಳಿದ್ರೆ ಐ ಆಮ್ ಇನ್ ಹೌಸ್ ಅಂತ ಬಳಸ್ತೀವಿ. ಒಂದು ಬಾಕ್ಸ್ಗಳ ಡಾಟ್ ಇದೆಯಲ್ವಾ, ಸೊ ಇನ್ ಅಂತ ನಾವು ಬಳಸ್ತೀವಿ. ಸೊ ಅದೇ ರೀತಿ ಸರ್ ಎಲ್ಲಿದೆಯಾ ಅಂತ ಕೇಳಿದಾಗ ಎಲ್ಲೋ ಮನೆ ಪಕ್ಕದಲ್ಲಿ ಅಕ್ಕಪಕ್ಕ ಅಥವಾ ಬ್ಯಾಂಕ್ ಅಕ್ಕಪಕ್ಕ ಅಥವಾ ಬಸ್ ಸ್ಟ್ಯಾಂಡ್ ಅಕ್ಕಪಕ್ಕ ಇದ್ದೀವಿ ಅಂತಂದಾಗ ನಾವೇನು ಮಾಡ್ತೀವಿ, ಐ ಆಮ್ ಅಟ್ ಬಸ್ ಸ್ಟ್ಯಾಂಡ್, ಐ ಆಮ್ ಅಟ್ ರೈಲ್ವೆ ಸ್ಟೇಷನ್, ಐ ಆಮ್ ಅಟ್ ಟೀ ಸ್ಟಾಲ್. ನೋಡಿ, ಅದರ ಸುತ್ತಮುತ್ತ ಅಕ್ಕಪಕ್ಕ ಐ ಆಮ್ ಅಟ್ ಸ್ಕೂಲ್. ಒಳಗಡೆ ಇದ್ದರೆ ಐ ಆಮ್ ಇನ್ ಸ್ಕೂಲ್ ಅಂತ ಬಳಸ್ತೀವಿ. ಹೊರಗಡೆ ಎಲ್ಲ ಅಕ್ಕಪಕ್ಕ ಹತ್ತಿರದಲ್ಲಿ ನಿಯರೆಸ್ಟು ಅಥವಾ ಆ ಸ್ಕೂಲ್ ಪಕ್ಕದಲ್ಲಿ, ಆ ಹೋಟೆಲ್ ಪಕ್ಕದಲ್ಲಿ ಅಥವಾ ಹೋಟೆಲ್ ಮುಂದೆ ನಿಂತಿದ್ದೀವಿ ಅಂದಾಗ ನಾವು ಐ ಆಮ್ ಅಟ್ ಬ್ಯಾಂಕ್, ಐ ಆಮ್ ಅಟ್ ಹೌಸ್, ಐ ಆಮ್ ಅಟ್ ಸ್ಕೂಲ್, ಈ ಥರ ನಾವು ಬಳಸ್ತಾ ಹೋಗ್ತೀವಿ. ನಾವು ಒಂದು ವಸ್ತುನ ಯಾವುದೋ ಒಂದು ಟೇಬಲ್ ಮೇಲೆ ಇಟ್ಟಾಗ ಅದು ಎಲ್ಲಿದೆ ಅಂತ ಕೇಳಿದಾಗ ಇಟ್ ಈಸ್ ಆನ್ ದ ಟೇಬಲ್, ಇಟ್ ಈಸ್ ಆನ್ ದ ಟೇಬಲ್ ಅಂತ ನಾವು ಬಳಸ್ತೀವಿ. ಸೊ ಅದೇ ರೀತಿ ಒಂದು ಟೇಬಲ್ ಇದೆ, ಅದರ ಮೇಲ್ಗಡೆ ನಾವು ಫಾರ್ ಎಕ್ಸಾಂಪಲ್ ಏನೋ ಒಂದು ಹ್ಯಾಂಗ್ ಮಾಡಿರ್ತೀವಿ. ಓಕೆ, ಸೊ ಅದು ಎಲ್ಲಿದೆ ವಸ್ತು ಅಂದರೆ ಎಬೋ ದ ಟೇಬಲ್, ಇಟ್ ಈಸ್ ಸ್ವಿಂಗಿಂಗ್. ಎಸ್, ಸೊ ಈ ಥರ ನಾವು ಟಚ್ ಆಗಿರಲ್ಲ ಅಷ್ಟೇ. ಆನ್ ಬಂದರೆ ಟಚ್ ಇರುತ್ತೆ, ಸೊ ಎಬೋ ಅಂದರೆ ಅದು ಟಚ್ ಇರಲ್ಲ, ಸೊ ಎಲ್ಲೋ ಹ್ಯಾಂಗ್ ಮಾಡಿಟ್ಟಿರ್ತೀವಿ ನಾವು. ಓಕೆ, ಸೊ ನೆಕ್ಸ್ಟ್ ಓವರ್. ಈಗ ಫಾರ್ ಎಕ್ಸಾಂಪಲ್ ಒಂದು ಟೀಪಾಯ್ ಇಟ್ಟಿರ್ತೀವಿ. ಸೊ ಟೀಪಾಯ್ ಮೇಲೆ ಕ್ರಾಸ್ ಆಗಿ ಒಂದು ಕ್ಯಾಟು ಜಂಪ್ ಮಾಡುತ್ತೆ ಅಂತ ಅಂದ್ಕೊಳ್ಳೋಣ. ಅದೇನು ಮಾಡುತ್ತೆ, ಜಂಪ್ ಮಾಡುತ್ತೆ, ಅದು ಯಾವುದಕ್ಕೂ ಟಚ್ ಮಾಡಲ್ಲ. ಈ ಕಡೆಯಿಂದ ಆ ಕಡೆಗೆ ಜಂಪ್ ಮಾಡಿ ಅಂದರೆ ದ ಕ್ಯಾಟ್ ಜಂಪ್ಡ್ ಓವರ್. ನೋಡಿ, ಜಂಪ್ಡ್ ಓವರ್ ದ ಟೇಬಲ್, ಜಂಪ್ಡ್ ಓವರ್ ಮೀ ಅಂತ ಹೇಳ್ಬೋದು, ನನ್ನ ಮೇಲೆ ಹಾರಿ ಹೋಯಿತು ಅಂತ ಹೇಳ್ಬೋದು. ಓಕೆ, ಅರೌಂಡ್ ಅಂದರೆ ಒಂದು ವಸ್ತು ಇದೆ ಸುತ್ತಮುತ್ತ, ಅರೌಂಡ್. ಎಸ್, ಫಾರ್ ಎಕ್ಸಾಂಪಲ್ ದ ಇಂಡಿಯಾ ಈಸ್ ಎ ಪೆನಿನ್ಸುಲರ್ ಕಂಟ್ರಿ, ರೈಟ್? Okay, so here for example the India is surrounded 3 sides water ಅಂತ ನಾವು ಕರಿತೀವಿ. ಅದೇ ಥರ ಕಂಪ್ಲೀಟ್ ವಾಟರಿಂದನೇ ಕವರ್ ಆಗಿರ್ತಕ್ಕಂಥ ಪ್ಲೇಸನ್ನು ನಾವು ಐಲ್ಯಾಂಡ್ ಅಂತ ಕರಿತೀವಿ. ಸೊ ಅವಾಗ ಇಟ್ ಈಸ್ ರೌಂಡೆಡ್, ಸೊ ಅದಕ್ಕೆ ಸುತ್ತುವರೆದಿದೆ ಅಂತಲೇ ಹೇಳ್ತೀವಿ, ಸರೌಂಡೆಡ್ ಅಂತ ಬಳಸ್ತೀವಿ. ಈಗ ಇಂಟು ಅಂತ ಹೇಗೆ ಬಳಸ್ತೀವಿ, ಇಂಟು ಅಂತ ಯಾವಾಗ ಬಳಸ್ತೀವಿ ಅಂದರೆ ಫಾರ್ ಎಕ್ಸಾಂಪಲ್ ನಾನು ಮನೆಯಲ್ಲಿದ್ದೀವಿ ಅಂತ ಅಂದಾಗ ಐ ಆಮ್ ಗೋಯಿಂಗ್ ಟು, ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋದಕ್ಕೆ ಐ ಆಮ್ ಗೋಯಿಂಗ್ ಟು ಮೈ ಹೌಸ್ ಅಂತ ಬಳಸ್ತೀವಿ, ಐ ಆಮ್ ಗೋಯಿಂಗ್ ಟು ಹೌಸ್ ಅಂತ ಬಳಸ್ತೀವಿ, ಹೌದಲ್ವಾ? ಆದರೆ ಮನೆ ಒಳಗಡೆ ಇದ್ಕೊಂಡು ನಾವು ಮನೆ ಒಳಗಡೆ ಇನ್ನೊಂದು ರೂಮ್ ಇರುತ್ತೆ ಅಲ್ವಾ? ಸೊ ಆ ರೂಮ್ ಒಳಗಡೆ ಹೋಗುವಾಗ ನಾವು ಏನು ಬಳಸ್ತೀವಿ, ಐ ಆಮ್ ಗೆಟಿಂಗ್ ಇನ್ ಟು, ಐ ಆಮ್ ಗೆಟಿಂಗ್ ಇನ್ ಟು, ಐ ಆಮ್ ಗೋಯಿಂಗ್ ಇನ್ ಟು ರೂಮ್ ಅಂತ ಬಳಸ್ತೀವಿ. ಈಗ ನಾವು ಸ್ಕೂಲಲ್ಲಿರ್ತೀವಿ, ಸ್ಕೂಲಲ್ಲಿದ್ದಾಗ ಟೀಚರ್ಸ್ ಹೇಳ್ತಾರೆ ಗೆಟ್ ಇನ್ ಟು ದ ಕ್ಲಾಸ್ ರೂಮ್. ಏನು ಹೇಳಿ, ಗೆಟ್ ಇನ್ ಟು ದ ಕ್ಲಾಸ್ ರೂಮ್, ಇನ್ ಟು ದ ಕ್ಲಾಸ್ ರೂಮ್. ಓಕೆ, ಸೊ ಕೀಪ್ ದಿಸ್ ಮೊಬೈಲ್ ಇನ್ ಟು ದ ಪಾಕೆಟ್, ಇನ್ ಟು ದ ಪಾಕೆಟ್, ಟು ದ ಪಾಕೆಟ್ ಅಂತ ಬಳಸಲ್ಲ, ಇನ್ ಟು ದ ಪಾಕೆಟ್, ಇನ್ಸೈಡ್ ದ ಪಾಕೆಟ್ ಅಂತ ಕರಿತೀವಿ. ಓಕೆ, ಸೊ ಹಾಗೆ ಅಪಾನ್, ನಾವೊಂದು ಬಾಕ್ಸ್ ಇದೆ ಅಂದರೆ ಅದ್ರ ಮೇಲೆ ಅಪಾನ್ ಅದ್ರ ಮೇಲ್ಗಡೆ ಅಂತ ನಾವು ಬಳಸ್ತೀವಿ. ನೆಕ್ಸ್ಟ್ ಬಿಟ್ವೀನ್ ಅಂತಂದರೆ ಎರಡು ವಸ್ತುಗಳ ಮಧ್ಯೆ ಏನಾದ್ರು ಇಟ್ಟಿದ್ದೀವಿ ಅಂದರೆ ಫಾರ್ ಎಕ್ಸಾಂಪಲ್, ಸೊ ನಿಮ್ಮ ಫ್ರೆಂಡ್ ಎಲ್ಲಿ ಕೂತ್ಕೋತಾನೆ ಅಂದರೆ, ಸೊ ಮೈ ಫ್ರೆಂಡ್ ಸಿಟ್ ಬಿಟ್ವೀನ್ ಮೀ ಆ್ಯಂಡ್ ಮೈ ಬ್ರದರ್, ವಿ ಆರ್ ಟ್ವಿನ್ಸ್ ಲೈಕ್ ದಟ್. ಓಕೆ, ಸೊ ನಾವಿಬ್ಬರು ನಡುವೆ ಅವನು ಕೂತ್ಕೊತಾನೆ ಅಂತ ನಾವು ಹೇಳ್ತೀವಿ, ಎರಡು ವಸ್ತುಗಳ ಮಧ್ಯೆ ಇರ್ತಕ್ಕಂಥದ್ದು. ನೆಕ್ಸ್ಟು ಅಮಾಂಗ್ ಅಂದರೆ ನೋಡಿ, ಬಿಟ್ವೀನ್ ಅಂದರೆ ಎರಡು ವಸ್ತು ಅಥವಾ ಎರಡು ಪರ್ಸನ್ ಅಂತ ನಾವು ಕರಿತೀವಿ. ಅಮಾಂಗ್ ಅಂತ ಬಂದಾಗ ನಾವು ಒಂದು ಮೋರ್ ದ್ಯಾನ್ 2 ಮೆಂಬರ್ಸ್ ಇರುವಾಗ ನಾವು ಅಮಾಂಗ್ ಅಂತ ನಾವು ಬಳಸ್ತಾ ಹೋಗ್ತೀವಿ. ಅಮಾಂಗ್ ದ ಸ್ಟೂಡೆಂಟ್ಸ್, ಐ ಡಿಸ್ಟ್ರಿಬ್ಯೂಟೆಡ್ ಸ್ವೀಟ್ಸ್ ಬಿಟ್ವೀನ್ ಮೀ ಆ್ಯಂಡ್ ಮೈ ಫ್ರೆಂಡ್ ಅಷ್ಟೇ. ಬಟ್ ಅಮಾಂಗ್ ಬಳಸಿದಾಗ ಐ ಡಿಸ್ಟ್ರಿಬ್ಯೂಟೆಡ್ ದ ಸ್ವೀಟ್ಸ್ ಅಮಾಂಗ್ ದ ಫ್ರೆಂಡ್ಸ್, ಅದು ಅಷ್ಟು ಜನಕ್ಕೆ. ಓಕೆ, ನೆಕ್ಸ್ಟ್ ಟುವರ್ಡ್ಸ್ ಅಂದರೆ ಈ ಒಂದು ಕಡೆಗೆ ಹೋಗುವಂಥದ್ದು ಅಂತ ನಾವು ಬಳಸ್ತೀವಿ. ಅವಾಗ ಥ್ರೂ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು
ಕಂಟ್ರಿ ಇದೆ ಅಂದರೆ ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಹೋಗಬೇಕು ಅಂದರೆ ಒಂದು ಕಂಟ್ರಿ ಮಧ್ಯದಲ್ಲಿ ಇರುತ್ತೆ, ಆ ಕಂಟ್ರಿಯ ಮೂಲಕನೇ ಹೋಗಬೇಕು ಅಂದಾಗ ಥ್ರೂ ಅಂತ ಹೇಳ್ತೀವಿ. ಐ ಥ್ರೂ ದ ಪರ್ಟಿಕ್ಯುಲರ್ ಕಂಟ್ರಿ ಮೆನ್ಷನ್ ಮಾಡಿ ಹೇಳ್ತೀವಿ ನಾವು. ಓಕೆ, ನೆಕ್ಸ್ಟ್ ಅಕ್ರಾಸ್ ಅಂತ ಇದೆ. ಅಕ್ರಾಸ್ ಅಂತ ಯಾವಾಗ ಬಳಸ್ತೀವಿ ಅಂತಂದರೆ ಅಕ್ರಾಸ್ ದ ರಿವರ್, ಅಕ್ರಾಸ್ ದ ರೋಡ್ ಅಂತ ಕರಿತೀವಿ. ರೋಡ್ ಅಡ್ಡದಲ್ಲಿ ಹೋಗುವಾಗ ನಾವು ಅಕ್ರಾಸ್ ದ ರೋಡ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಫ್ರಮ್ ಅಂಡ್ ಟು ಗೊತ್ತಿದೆ. ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಅಂತ ಹೇಳುವಾಗ ಫ್ರಮ್ ಅಮೇರಿಕಾ ಟು ಇಂಡಿಯಾ ಅಂತ ಬಳಸ್ತೀವಿ ನಾವು. ನೆಕ್ಸ್ಟ್ ಅಂಡರ್ ಅಂತಂದರೆ ಒಂದು ವಸ್ತು ಇದೆ, ಅದರ ಕೆಳಗಡೆ ಬಂದರೆ ಬಿನೀತ್ ಅಂತಲೂ ಕೂಡ ಕರಿತೀವಿ, ಅದರ ಕೆಳಗಡೆ ಅಂತ ನಾವು ಬಳಸ್ತೀವಿ. ಬಿಫೋರ್ ಅಂತಂದರೆ ಅದಕ್ಕಿಂತ ಮುಂಚೆ. ಓಕೆ, ಮುಂಚೆ ನಾವು ಬಳಸುವಾಗ. ಬಿಹೈಂಡ್ ಅಂದರೆ ಹಿಂದೆ ಅಂತ ಬಳಸ್ತೀವಿ, ಬಿಹೈಂಡ್. ಸೊ ವೇರ್ ಡಸ್ ಯುವರ್ ಫ್ರೆಂಡ್ ಸಿಟ್ ಇನ್ ದ ಕ್ಲಾಸ್ ರೂಮ್? ಮೈ ಫ್ರೆಂಡ್ ಸಿಟ್ ಬಿಹೈಂಡ್ ಮೀ, ನನ್ನ ಹಿಂದೆ ಕುತ್ಕೊಳ್ತಾನೆ. ಈ ಸಿಟ್ ಬಿಹೈಂಡ್ ಮೀ ಅಂತಲೂ ಬಳಸ್ತೀವಿ. ಓಕೆ, ಅವೇ ಅಂದರೆ ಸ್ವಲ್ಪ ದೂರ. ಕೀಪ್ ಅವೇ ಯುವರ್ ಫ್ರೆಂಡ್ಸ್, ದೋಸ್ ಹೂ ಆರ್ಮ್ಫುಲ್ ಫಾರ್ ಯು, ದೋಸ್ ಹೂ ಆರ್ಮ್ ಯು, ದೋಸ್ ಹೂ ಬಿಹೇವ್ ಬ್ಯಾಡ್ಲಿ. ಎಸ್, ಯಾರು ಬ್ಯಾಡಾಗಿ ಬಿಹೇವ್ ಮಾಡ್ತಾರೆ ಅಂಥವರಿಂದ ಸ್ವಲ್ಪ ದೂರ ಇರು ಅಂತ ಹೇಳುವಾಗ ನಾವು ಅವೇ ಬಳಸ್ತೀವಿ. ಔಟ್ ಆಫ್ ಅಂದರೆ ಹೊರಗಡೆ, ಅದು ಬಿಟ್ಟು. ಓಕೆ, ಸೊ ಇಷ್ಟು ನೋಡಿ ಫ್ರೆಂಡ್ಸ್, ತುಂಬ ಈಸಿಯಾಗಿ ಗ್ರಾಫ್ ಮೂಲಕ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಯೂಸ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಈ ಥರದ ಇನ್ನಷ್ಟು ವೀಡಿಯೋಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.